ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಟು ಬಿಂದು ವಿಲೇಜ್ ಲೈಫ್ ಸ್ಟೈಲ್ ಬ್ಲಾಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಂದು ಆಲ್ಬಮ್ ಇತ್ತು, ಅದನ್ನು ಯಾಕೆ ನಾನು ಶೂಟ್ ಮಾಡಿ ತೋರಿಸ್ಬಾರ್ದು ಆಲ್ಬಮ್ನ, ಅದೊಂದು ಬ್ಲಾಗ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಆಗಸ್ಟ್ 2027 ನಾನು ತೆಗೆಸಿದ್ದು ಈ ಫೋಟೋಸ್ನೆಲ್ಲ ನೋಡಿ. ಇನ್ನೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಹಾಗೆ ಇಟ್ಕೊಂಡಿದ್ದೀನಿ. ನಮ್ಮಮ್ಮರ ಮನೇಲಿತ್ತು, ನಾನು ನಮ್ಮ ಮನೆಗೆ ಬೇಕು ನಾನು ನೋಡೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದು. ಆ್ಯಂಡ್ ಇದರಲ್ಲಿ ಕೆಲವೊಂದು ಫೋಟೋಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಕೆಲವೊಂದು ಫೋಟೋಸ್ ಎಲ್ಲ. ಆ್ಯಂಡ್ ನನಗೆ ಹಣ್ಣು, ಬಾಳೆಹಣ್ಣು, ಹೂವು ಮತ್ತು ಆ್ಯಪಲ್ಲು, ಆಮೇಲೆ ಬೆಲ್ಲ, ಕೊಬ್ಬರಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ ಅದೆಲ್ಲ ಇಕ್ಕಿದ್ರಲ್ಲ, ಅದನ್ನೆಲ್ಲ ನೋಡಬೇಕಾದ್ರೆ ತಿನ್ನಬೇಕು ಅನಿಸ್ತಿತ್ತು. ಆ್ಯಂಡ್ ಅದರಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಿತ್ತು ಅಂದರೆ ಮೇಕಪ್ ಸೆಟ್ಸು ಮತ್ತು ಐಲೈನರು, ಬಾಚಣಿಗೆ, ಪೌಡರ್ ಇದೆಲ್ಲ ಕೊಟ್ಟಿದ್ದರು. ಆ್ಯಂಡ್ ಮೇಕಪ್ ಸೆಟ್ ಎಲ್ಲ ಕೊಟ್ಟಿದ್ದರು. ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ. ಇದು ಕೊಟ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ. ಆ್ಯಂಡ್ ಯಾವಾಗ ಎತ್ಕೋತೀನೋ, ಯಾವಾಗ ನೋಡ್ತೀನೋ ಅದನ್ನೆಲ್ಲ, ಯಾವಾಗ ನೋಡ್ತೀನೋ ಅಂತ ಅನಿಸ್ತಿತ್ತು. ಪರ್ಸ್ ಕೊಟ್ಟಿದ್ದರು, ಆ ಪರ್ಸ್ನಂತೂ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಪರ್ಸಂತೂ ತುಂಬಾ ಚೆನ್ನಾಗಿರೋದು ಕೊಟ್ಟಿದ್ದರು. ಅದಕ್ಕೆ ಆ ಪರ್ಸ್ನ ನೋಡಬೇಕು ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ. ಆ್ಯಂಡ್ ಇದೆಲ್ಲ ಯಾವಾಗ ಫಂಕ್ಷನ್ ಮುಗಿಯುತ್ತೋ ಅಂತ ಹೇಳಿ. ಆ್ಯಂಡ್ ನನಗೆ ಮೇಕಪ್ ಮಾಡಿದವರು ಇವರೇನೆ, ನಮ್ಮ ಓನರ್ ಆಂಟಿ. ಆ್ಯಕ್ಚುಲಿ ಅವರು ಯೆಲ್ಲೋ ಕಲರ್ ಸ್ಯಾರಿ ಓನರ್ ಆಂಟಿ, ಅವರು ರೆಡಿ ಮಾಡಿದ್ದು ಇಷ್ಟು ನನಗೆಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಅವರು ಯಾವುದೇ ಮೇಕಪ್ಗೆ ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ದರು. ಅವರೇ ನಂಗೆ ರೆಡಿ ಮಾಡಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ದೊಡ್ಡಮ್ಮಂದಿರು ಮತ್ತು ನಮ್ಮ ಮಮ್ಮಿ ಮತ್ತು ಅವರೆಲ್ಲ ಬಂದಿದ್ದರು. ಆ್ಯಂಡ್ ನೋಡ್ಬೋದು, ಈ ಫೋಟೋಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕೆಲವೊಂದು ಫೋಟೋಸ್ ಇಷ್ಟ ಆಗಿರೋದು ನಾನು ಝೂಮಲ್ಲಿ ತೋರಿಸ್ತೀನಿ, ನೀವು ನೋಡಿ. ಆ್ಯಂಡ್ ನೋಡಿ ಈ ಫೋಟೋ ಎಷ್ಟು ಚೆನ್ನಾಗಿ ಬಿದ್ದಿದ್ದೀನಿ ಅಂತ ಹೇಳಿ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿದ್ದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಫೋಟೋಸ್ ಎಲ್ಲ ನೋಡಿ. ಆ್ಯಂಡ್ ಬಟ್ಟೆ ಮತ್ತು ದುಡ್ಡು, ಆಮೇಲೆ ಇನ್ನೂ ಆ್ಯಕ್ಚುಲಿ ನನಗೆ ಅವಾಗ ಒಂದು 7 ಜೊತೆ ಏನೋ ಬಟ್ಟೆ ಬಂದಿತ್ತು ನನಗೆ ಸ್ಟಿಚಿಂಗ್ ಮಾಡಿಸೋದೆ. ಬಟ್ಟೆ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಯಾವುದು ಫೇವ್ರೇಟ್ ಅಂದರೆ ಬಟ್ಟೆನೇ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗೆ. ಹಾಗಾಗಿ ಬಟ್ಟೆ ಬಂದಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಬಟ್ಟೆ ಬಂತಲ್ಲ ನನಗೆ 7 ಜೊತೆ ಬಟ್ಟೆ ಆಯ್ತಲ್ಲಪ್ಪ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಆ್ಯಂಡ್ ನಾನು ಮಗ್ಗನ ಜಡೆ ಹಾಕ್ಸ್ಕೊಂಡಿರಲಿಲ್ಲ. ನನ್ನದೇ ಜಡೆ ಉದ್ದ ಇತ್ತಲ್ವ, ಅದೇ ಜಡೆಗೆ ನಾನು ಹೂಗಳನ್ನೆಲ್ಲ ಸುತ್ತಿಸ್ಕೊಂಡಿದ್ದೆ. ಆ್ಯಂಡ್ ಅದೇ ತೂಕ ಇನ್ನು ಮಗ್ಗನ ಜಡೆ ಹಾಕ್ಕೊಬಿಟ್ಟು ಇನ್ನೂ ಎಷ್ಟು ತೂಕ ಇದು ಮಾಡಬೇಕಪ್ಪ ಅಂತ ಹೇಳಿ ನಾನು ಬೇಡ ಅಂತ ಬಿಟ್ಬಿಟ್ಟೆ. ಆ್ಯಂಡ್ ನಮ್ಮ ಮಮ್ಮಿ ನಮ್ಮಪ್ಪ ಆ ಕಡೆ ಬ್ರೌನ್ ಕಲರ್, ನಮ್ಮಪ್ಪ ಯೆಲ್ಲೋ ಕಲರ್ ನಮ್ಮ ಮಮ್ಮಿ ನೋಡ್ಬೋದು. ಆ್ಯಂಡ್ ಇವರು ನನ್ನ ತಮ್ಮ ತಂಗಿ. ಆ್ಯಂಡ್ ಅವರೆಲ್ಲ ಫೋಟೋ ತೆಗ್ಸ್ಕೊತಾಯಿದ್ರು, ನಾನು ನೋಡ್ತಾಯಿದ್ದೆ ಫೋಟೋ ತೆಗ್ಸ್ಕೊತಾರೆ. ಆ್ಯಂಡ್ ಇದು ಒಂದು ನನಗೆ ಫೇವ್ರೆಟ್ ಫೋಟೋ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಚಿಕ್ಕದು, ಇದು ನನಗೆ ತುಂಬ ಫೇವ್ರೆಟ್ ಫೋಟೋ. ಆ್ಯಂಡ್ ಆಗಿನ ಕಾಲದಲ್ಲೇ 2027 ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ನೋಡಿ. ಫೋಟೋಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಗ್ರೂಪ್ಸ್ ಇದೆಲ್ಲ ಅವರು ಒಟ್ಟಿಗೆ ಎಲ್ಲ ತೆಗೆಸ್ಕೊಂಡಿದ್ದು. ಆ್ಯಂಡ್ ಇದು ಒಂದು ನನ್ನ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು. ಇದು ಒಂದು ನನ್ನ ಫೇವ್ರೆಟ್ ಫೋಟೋ. ಝೂಮಲ್ಲಿ ಯಾವುದೇ ತೋರಿಸ್ತೀನಿ ಅದೆಲ್ಲ ನನ್ನ ಫೇವ್ರೆಟ್ ಫೋಟೋ. ಆ್ಯಂಡ್ ಇವಾಗ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನನಗೆ ಫ್ರಂಟು ಸ್ಯಾರಿ ಉಟ್ಕೊಳ್ಳೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಬ್ಯಾಕ್ ಉಟ್ಕೊಳ್ಳೋಕೆ ಅಷ್ಟು ಇಷ್ಟ ಇರಲಿಲ್ಲ. ಆ್ಯಂಡ್ ಈಗಿನ ಟ್ರೆಂಡ್ ಆಗಿದೆ ಅದು ಫ್ರಂಟ್ ಉಟ್ಕೊಳ್ಳೋದು. ನಾನು ಆವಾಗಲೇ ಎಲ್ಲ ಅದನ್ನು ಯೂಸ್ ಮಾಡಿ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್